ಬಿಜೆಪಿ ಪಾಳ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಎದ್ದು ಕಾಣೋದಕ್ಕೆ ಶುರು ಆಗ್ಬಿಟ್ಟಿದೆ. ಈಗೇನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು 3 ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಪ್ಲಾನ್ ರೂಪಿಸಿಕೊಳ್ತಿದ್ದಾರಂತೆ. ಆ 3 ಜಿಲ್ಲಾಧ್ಯಕ್ಷರು ಯಾರು, ಯಾವ ಕಾರಣಕ್ಕೆ ಬದಲಾವಣೆ ಬಯಸ್ತಿದ್ದಾರೆ ಆರ್ ಅಶೋಕ್ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿ ಪಾಳ್ಯದಲ್ಲಿ ಜಿಲ್ಲಾಧ್ಯಕ್ಷರ ಬದಲಾವಣೆಯ ಕಸರತ್ತು ನಡೀತಾ ಇದೆ. ಬೆಂಗಳೂರು ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಪಕ್ಷ ನಾಯಕ ವರ್ಸಸ್ 3 ಜಿಲ್ಲಾಧ್ಯಕ್ಷರ ಫೈಟ್ ಅಂತೆ ಇದು. ಹಾಲಿ ಇರುವ 3 ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಸಿದ್ಧತೆಗಳಾಗ್ತಾ ಇದೆ. ಹೊಸಬರಿಗೆ ಆ ಮೂಲಕ ಪಟ್ಟ ಕಟ್ಟಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಉತ್ತರ ಅಧ್ಯಕ್ಷ ಹರೀಶ್, ದಕ್ಷಿಣ ಅಧ್ಯಕ್ಷ ಸಿ.ಕೆ. ರಾಮಮೂರ್ತಿ, ಬೆಂಗಳೂರು ಸೆಂಟ್ರಲ್ ಅಧ್ಯಕ್ಷ ಸಪ್ತಗಿರಿ ಗೌಡ, ಈ ಮೂವರನ್ನ ಕೂಡ ಬದಲಾವಣೆ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಆರ್ ಅಶೋಕ್ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಬಿಜೆಪಿ ಪಾಳ್ಯದಲ್ಲಿ ಇಷ್ಟು ದಿನ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರಗಳನ್ನ ಕೇಳಿಸ್ಕೊಳ್ತಿದ್ವಿ. ಈಗ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ವಿಪಕ್ಷ ನಾಯಕರೇ ಮುಂದಾಗ್ತಿದ್ದಾರಂತೆ. ಕಾರಣ ಏನು? ಒಂದು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ತಳಮಟ್ಟದಿಂದಲೂ ಕೂಡ ಇದು ಅಂದ್ರೆ ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆ ಕೂಡ ನಡೆಯುವಂತ ಪ್ರಕ್ರಿಯೆ ಇದು ಸಾಮಾನ್ಯವಾದದ್ದು. ಆದ್ರೆ ಈ ಬಾರಿ ಏನಂದ್ರೆ ತಮ್ಮ ಆತ್ಮೀಯರು ಮತ್ತು ಆಪ್ತರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥಿತವಾಗಿ ಒಂದಷ್ಟು ಪ್ಲಾನ್ಗಳನ್ನ ರೂಪಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇದರಲ್ಲೂ ಭಾಗವಾಗಿ ಬೆಂಗಳೂರಿನ ಜಿಲ್ಲಾಧ್ಯಕ್ಷರ ಬದಲಾವಣೆಗೂ ಕೂಡ ಸಂಬಂಧಪಟ್ಟಂತೆ ಒಂದಷ್ಟು ತಮಗೆ ಬೇಕಾದಂತವ್ರನ್ನ ಕೂರಿಸುವಂತಹ ಪ್ರಯತ್ನಗಳು ನಡೀತಿರ್ತಕ್ಕಂಥದ್ದು. ಜೊತೆಗೆ ಈಗ ಇರುವಂತಹ 3 ಜಿಲ್ಲಾಧ್ಯಕ್ಷರ ಪೈಕಿ ಸಿ.ಕೆ. ರಾಮಮೂರ್ತಿ ಅವರ ಪರ ಮಾತ್ರ ಒಂದಷ್ಟು ಒಲವು ಇರತಕ್ಕಂಥದ್ದು. ಅಂದ್ರೆ ಅವರ ಕಾರ್ಯವೈಖರಿ ಮತ್ತೆ ಅವ್ರ ಪ್ರತಿಭಟನೆಗಳು ಹಾಗೇನೇನೆ ಪಕ್ಷ ಸಂಘಟನೆ ವಿಚಾರವಾಗಿ ಅವರ ಬಗ್ಗೆ ಮಾತ್ರ ಒಂದಷ್ಟು ಸಾಫ್ಟ್ ಕಾರ್ನರ್ ಇರುವಂತದ್ದು. ಕೋರ್ ಕಮಿಟಿಯಲ್ಲೂ ಕೂಡ ಅವ್ರ ಪರ ವ್ಯಕ್ತ ಆಗಿರ್ತಕ್ಕಂಥ. ಉಳಿದಂತೆ ಸಪ್ತಗಿರಿ ಗೌಡರು ಮತ್ತೆ ಹರೀಶ್ ಅವರ ಪರ ಒಂದಷ್ಟು ಅಷ್ಟೇನು ಉತ್ತಮವಾದಂತಹ ವಿಶ್ವಾಸದ ಮಾತುಗಳನ್ನ ಆಡಿಲ್ಲ. ಹೀಗಾಗಿ ಅವರಿಬ್ಬರೂ ಬದಲಾವಣೆ ಆಗುವಂತಹ ಪ್ರಕ್ರಿಯೆಗೆ ಈಗ ಅಶೋಕ್ ಅವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಕೇವಲ ಅಶೋಕ್ ಒಬ್ಬರಲ್ಲ, ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಸೇರಿದಂತೆ ಬೆಂಗಳೂರಿನ ಬಹುತೇಕ ನಾಯಕರು ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಸಿ.ಕೆ. ರಾಮಮೂರ್ತಿ ಅವರ ಪರವಾಗಿ ಮಾತ್ರ ಒಂದಷ್ಟು ಕೋರ್ ಕಮಿಟಿಯಲ್ಲೂ ಕೂಡ ಅವರ ಪರ ಒಂದಷ್ಟು ಬ್ಯಾಟಿಂಗ್ ಕೂಡ ಮಾಡಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇವೇನು ಅನಿವಾರ್ಯತೆ ಬಂದ್ರೆ 3 ಬದಲಾವಣೆ ಮಾಡುವಂತದ್ದು ಆಗ್ಬೇಕಾಗುತ್ತೆ, ಅಥವಾ ಇಬ್ಬರನ್ನಾದ್ರೂ ಬದಲಾವಣೆ ಆಗ್ಲೇಬೇಕು ಅಂತಕ್ಕಂತಹ ಒಂದು ಆಗ್ರಹಕ್ಕೆ ಮುಂದಾಗಿರ್ತಕ್ಕಂಥ. ಜೊತೆಗೆ ತಮಗೆ ಬೇಕಾದವ್ರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗೂ ಕೂಡ ತೆರೆಮರೆಯಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಏನು ಜಿಲ್ಲಾಧ್ಯಕ್ಷರು ಇದ್ದಾರೆ, ಆ ಇಬ್ಬರು ಜಿಲ್ಲಾಧ್ಯಕ್ಷರಿಂದ ಒಂದಷ್ಟು ಪಕ್ಷ ಸಂಘಟನೆ ದೊಡ್ಡ ಮಟ್ಟಿಗೆ ಆಗ್ತಾ ಇಲ್ಲ. ಅಂದ್ರೆ ಪಕ್ಷ ಸಂಘಟನೆ ವರ್ಚಸ್ಸಿಗೆ ಒಂದಷ್ಟು ಧಕ್ಕೆ ಆಗ್ತಾ ಇದೆ ಅಂತಕ್ಕಂತಹ ಒಂದಷ್ಟು ಮಾತುಗಳು ಕೇಳಬರ್ತಾರೆ. ಅವರ ಬದಲಾವಣೆಗೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಕ್ರಿಯೆ ಯಾವ ಹಂತಕ್ಕೆ ಹೋಗುತ್ತೆ, ಮತ್ತೆ ಯಾಕೆಂದ್ರೆ ಹೈಕಮಾಂಡ್ ಅಂತಿಮವಾಗಿ ಫೈನಲ್ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರ ಆಯ್ಕೆ. ಯಾಕೆಂದ್ರೆ ಪ್ರತಿ ಒಂದು ಜಿಲ್ಲಾಧ್ಯಕ್ಷರ ಕ್ಷೇತ್ರಗಳಿಂದ 3 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಹೈಕಮಾಂಡ್ ಕಳಿಸಬೇಕಾಗುತ್ತೆ. ಸುರೇಶ್, ಕಾದ್ ನೋಡೋಣ ಇನ್ನು ಇದು ಯಾವ ರೀತಿಯ. ಬಿಜೆಪಿ ಪಾಳ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಎದ್ದು ಕಾಣೋದಕ್ಕೆ ಶುರು ಆಗ್ಬಿಟ್ಟಿದೆ. ಈಗೇನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು 3 ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಪ್ಲಾನ್ ರೂಪಿಸಿಕೊಳ್ತಿದ್ದಾರಂತೆ. ಆ 3 ಜಿಲ್ಲಾಧ್ಯಕ್ಷರು ಯಾರು, ಯಾವ ಕಾರಣಕ್ಕೆ ಬದಲಾವಣೆ ಬಯಸ್ತಿದ್ದಾರೆ ಆರ್ ಅಶೋಕ್ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿ ಪಾಳ್ಯದಲ್ಲಿ ಜಿಲ್ಲಾಧ್ಯಕ್ಷರ ಬದಲಾವಣೆಯ ಕಸರತ್ತು ನಡೀತಾ ಇದೆ. ಬೆಂಗಳೂರು ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಪಕ್ಷ ನಾಯಕ ವರ್ಸಸ್ 3 ಜಿಲ್ಲಾಧ್ಯಕ್ಷರ ಫೈಟ್ ಅಂತೆ ಇದು. ಹಾಲಿ ಇರುವ 3 ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಸಿದ್ಧತೆಗಳಾಗ್ತಾ ಇದೆ. ಹೊಸಬರಿಗೆ ಆ ಮೂಲಕ ಪಟ್ಟ ಕಟ್ಟಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಉತ್ತರ ಅಧ್ಯಕ್ಷ ಹರೀಶ್, ದಕ್ಷಿಣ ಅಧ್ಯಕ್ಷ ಸಿ.ಕೆ. ರಾಮಮೂರ್ತಿ, ಬೆಂಗಳೂರು ಸೆಂಟ್ರಲ್ ಅಧ್ಯಕ್ಷ ಸಪ್ತಗಿರಿ ಗೌಡ, ಈ ಮೂವರನ್ನ ಕೂಡ ಬದಲಾವಣೆ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಆರ್ ಅಶೋಕ್ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಬಿಜೆಪಿ ಪಾಳ್ಯದಲ್ಲಿ ಇಷ್ಟು ದಿನ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರಗಳನ್ನ ಕೇಳಿಸ್ಕೊಳ್ತಿದ್ವಿ. ಈಗ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ವಿಪಕ್ಷ ನಾಯಕರೇ ಮುಂದಾಗ್ತಿದ್ದಾರಂತೆ. ಕಾರಣ ಏನು? ಒಂದು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ತಳಮಟ್ಟದಿಂದಲೂ ಕೂಡ ಇದು ಅಂದ್ರೆ ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆ ಕೂಡ ನಡೆಯುವಂತ ಪ್ರಕ್ರಿಯೆ ಇದು ಸಾಮಾನ್ಯವಾದದ್ದು. ಆದ್ರೆ ಈ ಬಾರಿ ಏನಂದ್ರೆ ತಮ್ಮ ಆತ್ಮೀಯರು ಮತ್ತು ಆಪ್ತರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥಿತವಾಗಿ ಒಂದಷ್ಟು ಪ್ಲಾನ್ಗಳನ್ನ ರೂಪಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇದರಲ್ಲೂ ಭಾಗವಾಗಿ ಬೆಂಗಳೂರಿನ ಜಿಲ್ಲಾಧ್ಯಕ್ಷರ ಬದಲಾವಣೆಗೂ ಕೂಡ ಸಂಬಂಧಪಟ್ಟಂತೆ ಒಂದಷ್ಟು ತಮಗೆ ಬೇಕಾದಂತವ್ರನ್ನ ಕೂರಿಸುವಂತಹ ಪ್ರಯತ್ನಗಳು ನಡೀತಿರ್ತಕ್ಕಂಥದ್ದು. ಜೊತೆಗೆ ಈಗ ಇರುವಂತಹ 3 ಜಿಲ್ಲಾಧ್ಯಕ್ಷರ ಪೈಕಿ ಸಿ.ಕೆ. ರಾಮಮೂರ್ತಿ ಅವರ ಪರ ಮಾತ್ರ ಒಂದಷ್ಟು ಒಲವು ಇರತಕ್ಕಂಥದ್ದು. ಅಂದ್ರೆ ಅವರ ಕಾರ್ಯವೈಖರಿ ಮತ್ತೆ ಅವ್ರ ಪ್ರತಿಭಟನೆಗಳು ಹಾಗೇನೇನೆ
ಪಕ್ಷ ಸಂಘಟನೆ ವಿಚಾರವಾಗಿ ಅವರ ಬಗ್ಗೆ ಮಾತ್ರ ಒಂದಷ್ಟು ಸಾಫ್ಟ್ ಕಾರ್ನರ್ ಇರುವಂತದ್ದು ಕೋರ್ ಕಮಿಟಿಯಲ್ಲೂ ಕೂಡ ಅವ್ರ ಪರ ವ್ಯಕ್ತ ಆಗಿರ್ತಕ್ಕಂಥ. ಉಳಿದಂತೆ ಸಪ್ತಗಿರಿ ಗೌಡರು ಮತ್ತೆ ಹರೀಶ್ ಅವರ ಪರ ಒಂದಷ್ಟು ಅಷ್ಟೇನು ಉತ್ತಮವಾದಂತಹ ವಿಶ್ವಾಸದ ಮಾತುಗಳನ್ನ ಆಡಿಲ್ಲ. ಹೀಗಾಗಿ ಅವರಿಬ್ಬರೂ ಬದಲಾವಣೆ ಆಗುವಂತಹ ಪ್ರಕ್ರಿಯೆಗೆ ಈಗ ಅಶೋಕ್ ಅವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಕೇವಲ ಅಶೋಕ್ ಒಬ್ಬರಲ್ಲ, ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಸೇರಿದಂತೆ ಬೆಂಗಳೂರಿನ ಬಹುತೇಕ ನಾಯಕರು ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಸಿ.ಕೆ. ರಾಮಮೂರ್ತಿ ಅವರ ಪರವಾಗಿ ಮಾತ್ರ ಒಂದಷ್ಟು ಕೋರ್ ಕಮಿಟಿಯಲ್ಲೂ ಕೂಡ ಅವರ ಪರ ಒಂದಷ್ಟು ಬ್ಯಾಟಿಂಗ್ ಕೂಡ ಮಾಡಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇವೇನು ಅನಿವಾರ್ಯತೆ ಬಂದ್ರೆ ಮೂವರನ್ನು ಬದಲಾವಣೆ ಮಾಡುವಂತದ್ದು ಆಗ್ಬೇಕಾಗುತ್ತೆ, ಅಥವಾ ಇಬ್ಬರನ್ನಾದ್ರೂ ಬದಲಾವಣೆ ಆಗ್ಲೇಬೇಕು ಅಂತಕ್ಕಂತಹ ಒಂದು ಆಗ್ರಹಕ್ಕೆ ಮುಂದಾಗಿರ್ತಕ್ಕಂಥ. ಜೊತೆಗೆ ತಮಗೆ ಬೇಕಾದವರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗೂ ಕೂಡ ತೆರೆಮರೆಯಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಏನು ಜಿಲ್ಲಾಧ್ಯಕ್ಷರು ಇದ್ದಾರೆ, ಆ ಇಬ್ಬರು ಜಿಲ್ಲಾಧ್ಯಕ್ಷರಿಂದ ಒಂದಷ್ಟು ಪಕ್ಷ ಸಂಘಟನೆ ದೊಡ್ಡ ಮಟ್ಟಿಗೆ ಆಗ್ತಾ ಇಲ್ಲ. ಅಂದ್ರೆ ಪಕ್ಷ ಸಂಘಟನೆ ವರ್ಚಸ್ಸಿಗೆ ಒಂದಷ್ಟು ಧಕ್ಕೆ ಆಗ್ತಾ ಇದೆ ಅಂತಕ್ಕಂತಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾರೆ. ಅವರ ಬದಲಾವಣೆಗೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಕ್ರಿಯೆ ಯಾವ ಹಂತಕ್ಕೆ ಹೋಗುತ್ತೆ, ಮತ್ತೆ ಯಾಕೆಂದ್ರೆ ಹೈಕಮಾಂಡ್ ಅಂತಿಮವಾಗಿ ಫೈನಲ್ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರ ಆಯ್ಕೆನ. ಯಾಕೆಂದ್ರೆ ಪ್ರತಿ ಒಂದು ಜಿಲ್ಲಾಧ್ಯಕ್ಷರ ಕ್ಷೇತ್ರಗಳಿಂದ 3 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಹೈಕಮಾಂಡ್ ಕಳಿಸಬೇಕಾಗುತ್ತೆ. ಅದರಲ್ಲಿ ಸುರೇಶ್ ಕಾದ್ ನೋಡೋಣ ಇನ್ನು ಇದು ಯಾವ ರೀತಿ ಬಿಜೆಪಿ ಪಾಳ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಎದ್ದು ಕಾಣೋದಕ್ಕೆ ಶುರು ಆಗ್ಬಿಟ್ಟಿದೆ. ಈಗೇನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು 3 ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಪ್ಲಾನ್ ರೂಪಿಸ್ಕೊಳ್ತಿದ್ದಾರಂತೆ. ಆ 3 ಜಿಲ್ಲಾಧ್ಯಕ್ಷರು ಯಾರು, ಯಾವ ಕಾರಣಕ್ಕೆ ಬದಲಾವಣೆ ಬಯಸ್ತಿದ್ದಾರೆ ಆರ್ ಅಶೋಕ್ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿ ಪಾಳ್ಯದಲ್ಲಿ ಜಿಲ್ಲಾಧ್ಯಕ್ಷರ ಬದಲಾವಣೆಯ ಕಸರತ್ತು ನಡೀತಾ ಇದೆ. ಬೆಂಗಳೂರು ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಪಕ್ಷ ನಾಯಕ ವರ್ಸಸ್ 3 ಜಿಲ್ಲಾಧ್ಯಕ್ಷರ ಫೈಟ್ ಅಂತೆ ಇದು. ಹಾಲಿ ಇರುವ 3 ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಸಿದ್ಧತೆಗಳಾಗ್ತಾ ಇದೆ. ಹೊಸಬರಿಗೆ ಆ ಮೂಲಕ ಪಟ್ಟ ಕಟ್ಟಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಉತ್ತರ ಅಧ್ಯಕ್ಷ ಹರೀಶ್, ದಕ್ಷಿಣ ಅಧ್ಯಕ್ಷ ಸಿ.ಕೆ. ರಾಮಮೂರ್ತಿ, ಬೆಂಗಳೂರು ಸೆಂಟ್ರಲ್ ಅಧ್ಯಕ್ಷ ಸಪ್ತಗಿರಿ ಗೌಡ, ಈ 3ರನ್ನ ಕೂಡ ಬದಲಾವಣೆ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಆರ್ ಅಶೋಕ್ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಬಿಜೆಪಿ ಪಾಳ್ಯದಲ್ಲಿ ಇಷ್ಟು ದಿನ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರಗಳನ್ನ ಕೇಳಿಸ್ಕೊಳ್ತಿದ್ವಿ. ಈಗ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ವಿಪಕ್ಷ ನಾಯಕರೇ ಮುಂದಾಗ್ತಿದ್ದಾರಂತೆ. ಕಾರಣ ಏನು? ಒಂದು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ತಳಮಟ್ಟದಿಂದಲೂ ಕೂಡ ಇದು ಅಂದ್ರೆ ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆ ಕೂಡ ನಡೆಯುವಂತ ಪ್ರಕ್ರಿಯೆ ಇದು ಸಾಮಾನ್ಯವಾದದ್ದು. ಆದ್ರೆ ಈ ಬಾರಿ ಏನಂದ್ರೆ ತಮ್ಮ ಆತ್ಮೀಯರು ಮತ್ತು ಆಪ್ತರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥಿತವಾಗಿ ಒಂದಷ್ಟು ಪ್ಲಾನ್ಗಳನ್ನ ರೂಪಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇದರಲ್ಲೂ ಭಾಗವಾಗಿ ಬೆಂಗಳೂರಿನ ಜಿಲ್ಲಾಧ್ಯಕ್ಷರ ಬದಲಾವಣೆಗೂ ಕೂಡ ಸಂಬಂಧಪಟ್ಟಂತೆ ಒಂದಷ್ಟು ತಮಗೆ ಬೇಕಾದಂತವ್ರನ್ನ ಕೂರಿಸುವಂತಹ ಪ್ರಯತ್ನಗಳು ನಡೀತಿರ್ತಕ್ಕಂಥದ್ದು. ಜೊತೆಗೆ ಈಗ ಇರುವಂತಹ 3 ಜಿಲ್ಲಾಧ್ಯಕ್ಷರ ಪೈಕಿ ಸಿ.ಕೆ. ರಾಮಮೂರ್ತಿ ಅವರ ಪರ ಮಾತ್ರ ಒಂದಷ್ಟು ಒಲವು ಇರತಕ್ಕಂಥದ್ದು. ಅಂದ್ರೆ ಅವರ ಕಾರ್ಯವೈಖರಿ ಮತ್ತೆ ಅವ್ರ ಪ್ರತಿಭಟನೆಗಳು, ಹಾಗೇನೇನೆ ಪಕ್ಷ ಸಂಘಟನೆ ವಿಚಾರವಾಗಿ ಅವರ ಬಗ್ಗೆ ಮಾತ್ರ ಒಂದಷ್ಟು ಸಾಫ್ಟ್ ಕಾರ್ನರ್ ಇರುವಂತದ್ದು ಕೋರ್ ಕಮಿಟಿಯಲ್ಲೂ ಕೂಡ ಅವ್ರ ಪರ ವ್ಯಕ್ತ ಆಗಿರ್ತಕ್ಕಂಥ. ಉಳಿದಂತೆ ಸಪ್ತಗಿರಿ ಗೌಡರು ಮತ್ತೆ ಹರೀಶ್ ಅವರ ಪರ ಒಂದಷ್ಟು ಅಷ್ಟೇನು ಉತ್ತಮವಾದಂತಹ ವಿಶ್ವಾಸದ ಮಾತುಗಳನ್ನ ಆಡಿಲ್ಲ. ಹೀಗಾಗಿ ಅವರಿಬ್ಬರೂ ಬದಲಾವಣೆ ಆಗುವಂತಹ ಪ್ರಕ್ರಿಯೆಗೆ ಈಗ ಅಶೋಕ್ ಅವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಕೇವಲ ಅಶೋಕ್ ಒಬ್ಬರಲ್ಲ, ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಸೇರಿದಂತೆ ಬೆಂಗಳೂರಿನ ಬಹುತೇಕ ನಾಯಕರು ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಸಿ.ಕೆ. ರಾಮಮೂರ್ತಿ ಅವರ ಪರವಾಗಿ ಮಾತ್ರ ಒಂದಷ್ಟು ಕೋರ್ ಕಮಿಟಿಯಲ್ಲೂ ಕೂಡ ಅವರ ಪರ ಒಂದಷ್ಟು ಬ್ಯಾಟಿಂಗ್ ಕೂಡ ಮಾಡಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇವೇನು ಅನಿವಾರ್ಯತೆ ಬಂದ್ರೆ ಮೂವರನ್ನು ಬದಲಾವಣೆ ಮಾಡುವಂತದ್ದು ಆಗ್ಬೇಕಾಗುತ್ತೆ, ಅಥವಾ ಇಬ್ಬರನ್ನಾದ್ರೂ ಬದಲಾವಣೆ ಆಗ್ಲೇಬೇಕು ಅಂತಕ್ಕಂತಹ ಒಂದು ಆಗ್ರಹಕ್ಕೆ ಮುಂದಾಗಿರ್ತಕ್ಕಂಥ. ಜೊತೆಗೆ ತಮಗೆ ಬೇಕಾದವರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗೂ ಕೂಡ ತೆರೆಮರೆಯಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಏನು ಜಿಲ್ಲಾಧ್ಯಕ್ಷರು ಇದ್ದಾರೆ, ಆ ಇಬ್ಬರು ಜಿಲ್ಲಾಧ್ಯಕ್ಷರಿಂದ ಒಂದಷ್ಟು ಪಕ್ಷ ಸಂಘಟನೆ ದೊಡ್ಡ ಮಟ್ಟಿಗೆ ಆಗ್ತಾ ಇಲ್ಲ. ಅಂದ್ರೆ ಪಕ್ಷ ಸಂಘಟನೆ ವರ್ಚಸ್ಸಿಗೆ ಒಂದಷ್ಟು ಧಕ್ಕೆ ಆಗ್ತಾ ಇದೆ ಅಂತಕ್ಕಂತಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾರೆ. ಅವರ ಬದಲಾವಣೆಗೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಕ್ರಿಯೆ ಯಾವ ಹಂತಕ್ಕೆ ಹೋಗುತ್ತೆ, ಮತ್ತೆ ಯಾಕೆಂದ್ರೆ ಹೈಕಮಾಂಡ್ ಅಂತಿಮವಾಗಿ ಫೈನಲ್ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರ ಆಯ್ಕೆನ. ಯಾಕೆಂದ್ರೆ ಪ್ರತಿ ಒಂದು ಜಿಲ್ಲಾಧ್ಯಕ್ಷರ ಕ್ಷೇತ್ರಗಳಿಂದ 3 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಹೈಕಮಾಂಡ್ ಕಳಿಸಬೇಕಾಗುತ್ತೆ. ಸುರೇಶ್ ಕಾದ್ ನೋಡೋಣ ಇನ್ನು ಇದು ಯಾವ ರೀತಿ